ಓಂ ವರಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ಕೆಲವೊಂದು ಸೂಚನೆಗಳು, ಶಕುನಗಳು, ಕೆಲವೊಂದು ವಿಚಾರಗಳಲ್ಲಿ ನಾವು ಗಮನಿಸೋಕೆ ಹೋದಾಗ ಅದರ ಫಲಗಳು ನಮಗೆ ಬೇಗ ಸಿಗ್ತಾ ಇರುತ್ತೆ. ಅಂತಹವುಗಳಲ್ಲಿ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ತಕ್ಕಂಥದ್ದು, ಹಾಗೆ ಅಡಿಗೆ ಎಣ್ಣೆ ಚೆಲ್ಲಿ ಹೋಗ್ತಕ್ಕಂಥದ್ದು. ಯಾಕೆಂದರೆ ಮಹಿಳೆಯರಿಗೆ ಇದರ ಬಗ್ಗೆ ಒಂದಷ್ಟು ಇದರ ಫಲ ಏನು, ಈ ಶಕುನ ಏನು ಹೇಳುತ್ತೆ. ಯಾಕೆಂದರೆ ಇದರ ಎಲ್ಲವೂ ಕೂಡ ನಂಬಿಕೆ ಆಧಾರ ಆಗಿರೋದ್ರಿಂದ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲಿದಾಗ ಅಡಿಗೆ ಎಣ್ಣೆ ಚೆಲ್ಲು ಹೋಗ್ತಾ ಇರ್ತಕ್ಕಂಥದ್ದು, ಅಥವಾ ತಲೆಗಿಚ್ಕೊಳ್ಳೋ ಎಣ್ಣೆ ಇರ್ಬೋದು. ಆ ಎಣ್ಣೆ ಪದೇ ಪದೇ ಮನೆಯಲ್ಲಿ ಯಾವಾಗ ನಮಗೆ ಗೊತ್ತಿದ್ದು ಅಥವಾ ಏನೋ ಒಂದು ಮಿಸ್ ಆಗಿ ಅದು ಪದೇ ಪದೇ ಚೆಲ್ತಾ ಇದ್ದಂತಹ ಶಕುನ ಏನು ಹೇಳುತ್ತೆ, ಇದರ ಫಲ ಏನು. ಯಾಕೆಂದರೆ ನಮಗೆ ಗೊತ್ತು, ಯಾವುದೇ ಗೃಹ ಪ್ರವೇಶ ಮಾಡಬೇಕು ಅಂದರೆ ಹಾಲು ಉಕ್ಸ್ತಕ್ಕಂಥದ್ದು, ಹಾಗೆ ಹಾಲು ಒಂದು ಒಳ್ಳೆಯ ಜೀವರಕ್ಷಕ ಕೂಡ ಹೌದು. ಹಾಗೆ ಹಾಲು ಶುಭ ಕಾರಕನೂ ಹೌದು. ಅಭಿಷೇಕಕ್ಕೆ ಉಪಯೋಗಿಸ್ತೀವಿ, ಪೂಜೆಗಳಿಗೆ ಉಪಯೋಗಿಸ್ತೀವಿ, ಹೋಮಗಳಿಗೆ ಉಪಯೋಗಿಸ್ತೀವಿ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾದರೂ ಹಾಲನ್ನು ಉಪಯೋಗಿಸ್ತೀವಿ. ಹಾಗೆ ಅತಿಥಿಗಳು ಬಂದಾಗ ಹಾಲು ಕೊಡ್ತೀವಿ, ಅಥವಾ ಕಾಫಿಯಲ್ಲಿ ಹಾಲು ಹಾಕಿ, ಅಂದರೆ ಹಾಲನ್ನು ನಾವು ಯಾವುದೋ ರೂಪದಲ್ಲಿ ಅತಿಥಿಗಳಿಗೂ ಸಹ ಕೊಡ್ತಕ್ಕಂಥ ಸಾಧ್ಯತೆ. ನಮಗೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂತಕ್ಕಂಥ ಭಾವನೆ ಬಂದು ಅದರಲ್ಲೂ ಕೂಡ ಹಾಲಿರುತ್ತೆ. ಈ ಹಾಲಿನ ಮಹತ್ವ ಏನು, ಹಾಗೆ ತಲೆಗೆ ಉಪಯೋಗಿಸೋ ಎಣ್ಣೆ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ಇದರ ಮಹತ್ವ ಏನು, ಇದಕ್ಕೆ ಯಾವ ಗ್ರಹಗಳು ಕಾರಕತ್ವವನ್ನು ಕೂಡ ವಹಿಸ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಹಿಂದೂ ಗ್ರಂಥಗಳಲ್ಲಿ ಶಕುನ ಮತ್ತು ವಾಸ್ತುಶಾಸ್ತ್ರದ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಇದು ನಮಗೆ ಹಾಲು ಚೆಲ್ತಕ್ಕಂಥದ್ದು ಅಥವಾ ಎಣ್ಣೆ ಅಥವಾ ಚೆಲ್ಲೋಗ್ತಕ್ಕಂಥದ್ದು ಇದು ಆಕಸ್ಮಿಕ ಎಂದು ನಾವು ಪರಿಗಣಿಸಲು ಸಾಧ್ಯನೇ ಇಲ್ಲ. ಏನೋ ಸರ್ ಕೈ ಜಾರ್ತು, ಹಾಲು ಬಿದ್ದೋಯ್ತು, ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಯಾಕೆ ಹಾಲು ಆ ಸಮಯದಲ್ಲಿ ಬಿತ್ತು, ಅದರ ವಿಶೇಷಗಳೇನು ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಅವರ ಅನುಭವಗಳನ್ನು ನಾವು ತಗೊಂಡೋಗಿ ಹೋದರೆ, ಇದು ಪದೇ ಪದೇ ಇವತ್ತು ಹಾಲು ಜಾರಿ ಬಿತ್ತು, ನಾಳೆನೂ ಹಾಲು ಜಾರಿ ಬೀಳ್ತೈತೆ, ಈ ರೀತಿ ವಾರದಲ್ಲಿ ಒಂದು 3-4 ಸರಿ ಯಾವುದೋ ಒಂದು ಸಮಯದಲ್ಲಿ, ಅದು ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಗೋಧೋಳಿ ಇರ್ಬೋದು, ಅಥವಾ ಅಭಿಜಿನ್ ಇರ್ಬೋದು, ಈ ಸಮಯಗಳಲ್ಲಿ ಎಲ್ಲೋ ಒಂದು ಕಡೆ ಆ ಹಾಲು ಅಥವಾ ಎಣ್ಣೆ ಕೆಳಗಡೆ ಬಿದ್ದಾಗ ಅದರ ಸೂಚಕ ಏನು ಹೇಳುತ್ತೆ ಅಂದರೆ, ನಮಗೆ ಹಾಲು ಕೆಳಗಡೆ ಬಿದ್ದರೆ ಸಮೃದ್ಧಿಯ ಸಂಕೇತ, ಇದು ಶುಭದ ಸಂಕೇತ. ನೋಡಿ, ಹಾಲು ಕೆಳಗೆ ಪದೇ ಪದೇ ಬೀಳ್ತಾ ಇದೆ ಅಂದರೆ ಆ ಮನೆಯಲ್ಲಿ ಸಮೃದ್ಧಿ ಆಗ್ತಾ ಇದೆ, ದೈವಬಲ ಜಾಸ್ತಿ ಆಗ್ತಾ ಇದೆ, ಗ್ರಹಬಲ ಜಾಸ್ತಿ ಆಗ್ತಾ ಇದೆ, ಅದೃಷ್ಟ ಒಲಿದು ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಂತೇಳಿ ನಾವೇ ಪದೇ ಪದೇ ಹಾಲು ಚೆಲ್ಲೋಕ್ಕೆ ಹೋಗಬಾರ್ದು. ಅದು ಆಕಸ್ಮಿಕವಾಗಿ ಹಾಲು ಆ ಥರ ಚೆಲ್ಲಿದಾಗ, ಪದೇ ಪದೇ ಅದಷ್ಟೇ ಕದೇ ಚೆಲ್ಲಿದಾಗ, ಪದೇ ಪದೇ ಹಾಲು ಮನೆಯಲ್ಲಿ ಉಕ್ಕಿದಾಗ, ಹಾಲಿಟ್ಟಿರ್ತೀರ, ನೀವು ಸ್ವಲ್ಪ ಏನೋ ಮಾತಾಡ್ತಾ ಇರ್ತೀರ, ಅದು ಹಾಗೆ ಉಕ್ಕಿಬಿಡುತ್ತೆ, ಮತ್ತೆ ಒಂದು ಸಾರಿ ಈ ರೀತಿ ಹಾಲು ಉಕ್ಕಿದಾಗ, ಹಾಲು ಚೆಲ್ಲಿದಾಗ ಅದು ಸಮೃದ್ಧಿಯ ಸಂಕೇತ. ಹಾಗೆ ಚಂದ್ರನನ್ನು ಪ್ರತಿನಿಸ್ತಕ್ಕಂಥ ಹಾಲು ಕೂಡ ಆಗಿರುತ್ತೆ. ಹಾಗೆ ಇದು ವಿಷ್ಣು ಅನುಗ್ರಹ ನಿಮ್ಮ ಮನೆಗೆ ಬರ್ತಾ ಇದೆ. ಹಾಲು ಪದೇ ಪದೇ ಚೆಲ್ಲಿದಾಗ ವಿಷ್ಣು ಅನುಗ್ರಹ. ವಿಷ್ಣು ಅಂದರೆ ಯಾರು? ಸ್ಥಿತಿಕಾರಕ. ಈಗ ಬ್ರಹ್ಮ ಸೃಷ್ಟಿ, ವಿಷ್ಣು ಸ್ಥಿತಿ, ಹಾಗೆ ನಾವು ಶಿವ ಲಯ ಅಂತೀವಿ. ಇದು ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಇನ್ನು ಗೃಹ ಪ್ರವೇಶಗಳಲ್ಲೂ ಕೂಡ ಹಾಲನ್ನು ಅದೇ ರೀತಿಯಾಗಿ ಮಾಡ್ತೀವಿ. ಇದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸೌಖ್ಯ, ಹಣಕಾಸಿನ ಯೋಗ, ಆರ್ಥಿಕ ಯೋಗ, ಆರೋಗ್ಯ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವಿವಾಹ ವಿಚಾರದಲ್ಲಿ ಒಂದು ಶುಭ ಸುದ್ದಿ ನಿಮಗೆ ಬರ್ತಾ ಇದೆ ಅಂತಕ್ಕಂಥ ಸೂಚಕ ಸಹ ಹಾಲು ಚೆಲ್ತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥ ಎಣ್ಣೆ ಅಥವಾ ದೀಪದ ಎಣ್ಣೆ ಅಥವಾ ಮನೆಯಲ್ಲಿ ಅಥವಾ ಅಡುಗೆ ಎಣ್ಣೆ ಇರ್ಬೋದು, ಈ ಎಣ್ಣೆ ಚೆಲ್ಲಿದಾಗ ಅದು ಕೈಯಿಂದ ಪದೇ ಪದೇ ಬಿದ್ದಕ್ಕೆ ಹೋದಾಗ ಇದು ನಮಗೆ ಅಶುಭದ ಸಂಕೇತ. ಇದರಿಂದ ಏನಾಗುತ್ತೆ, ಆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಒಂದು ವಿಷಯದ ವಿಚಾರದಲ್ಲಿ ಅಥವಾ ನಿಮಗೇನೋ ಒಂದು ಸಂಕಟ ಎದುರಾಗ್ತಾ ಇದೆ, ನೀವು ಜಾಗೃತಿಯಾಗಿರಿ ಅಂತಕ್ಕಂಥದ್ದನ್ನು ಕೂಡ ನಮಗೆ ಅದು ತೋರಿಸ್ತಕ್ಕಂಥದ್ದಾಗಿರುತ್ತೆ. ಯಾಕೆಂತ ಹೇಳಿದ್ರೆ, ನಮಗೆ ಈ ಒಂದು ಎಣ್ಣೆಯನ್ನು ನಾವು ಶನಿಗೆ ಒಂದು ಪ್ರತೀಕ ಅಂತೂ ಕೂಡ ನಾವು ನೇರವಾಗಿ ಹೇಳ್ಬೋದು. ಸಾಲಬಾಧೆ ಇರ್ಬೋದು, ಆರ್ಥಿಕ ಸಂಕಷ್ಟ ಇರ್ಬೋದು, ಅನಾರೋಗ್ಯ ಇರ್ಬೋದು, ಅಥವಾ ಏನೋ ಒಂದು ಸಂಕಟ ಎದುರಾಗ್ತಾ ಇದೆ ಅಂದಾಗ ಅದು ಸೂಚಿಸ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಕಲಹಗಳನ್ನು ಕೂಡ ಸೂಚಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಒಂದು ಸ್ವಲ್ಪ ಕೆಟ್ಟ ಸೂಚನೆ ಅಂತೂ ಕೂಡ ನಾವು ಹೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈಗ ಏನು ಮಾಡಬೇಕು, ಅಂತಹ ಸಮಯದಲ್ಲಿ ಶನಿ ಭಗವಾನರ ದರ್ಶನ ಮಾಡ್ಕೊಳ್ಳೋದು, ಅಲ್ಲಿ ದೀಪ ಹಚ್ಚಿ ಬರೋದ್ರಿಂದ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಇದನ್ನೇ ಪ್ರಾಯಶ್ಚಿತ್ತ ಅಂತೀವಿ. ಶನಿ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಬರೋದು ತುಂಬಾ ಒಳ್ಳೆಯದು. ಹಾಗಾಗಿ ಈ ಎರಡು ವಿಷಯಗಳಲ್ಲಿ
ನಮ್ಮ ಮಹಿಳೆಯರು ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತಿಯಾಗಿರಿ. ಅದರಲ್ಲೂ ಸಹ ಈ ಎಣ್ಣೆ ಚೆಲ್ತಕ್ಕಂಥದ್ದು ಅಡುಗೆ ಮನೆಯಲ್ಲಾಗ್ಬೋದು ಅಥವಾ ಅಲ್ಲೇ ಅಡುಗೆ ಮಾಡ್ತಕ್ಕಂಥ ಜಾಗದಲ್ಲೇ ಒಂದಷ್ಟು ಎಣ್ಣೆ ಚೆಲ್ಲಿರ್ತಾರೆ, ಇದು ಕೂಡ ಅಷ್ಟು ಶುಭ ಅಲ್ಲ. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಿ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.